Welcome back again, friends. We are at the last problem from the chapter surface area and volume. Already I took one problem from this. This is the second question because internal choice is given for the question number 38. In a cylinder of height 24 centimeter. So they are giving some dimension of cylinder. Let me write the dimensions of that. So cylinder height is 24 centimeter. Radius is 10 centimeter. Water is filled up to the height. Andre ಇಲ್ಲಿ water fill ಮಾಡಿರೋದು 14.4. A solid is made by placing a cone of height 10 centimeter and curved surface area of that is 65. So cone ದು dimension ಕೊಡ್ತಾ ಇದ್ದಾರೆ. So cone ದು ನನಗೆ slant height L is equal to 10 centimeter ಇದೆ. CSA is equal to ನನಗೆ ಏನಾಗ್ತಾ ಇದೆ 65 centimeter square ಗೆ equal ಆಗ್ತಿದೆ. Hemisphere also has the same radius of the cone ಅಂತ ಕೊಟ್ಟಿದ್ದಾರೆ. If the solid is completely immersed in the cylinder as shown in the figure, then find the rise of water level in the cylinder. ಅಂದ್ರೆ ಏನಂದ್ರೆ ಇದು ಫಸ್ಟ್ ಆಫ್ ಆಲ್ ನಾನು ಈ ಸಾಲಿಡ್ ಇದೆಯಲ್ಲ ಇಲ್ಲಿ ಒಳಗಡೆ ಕಾಣಿಸ್ತಿದೆಯಲ್ಲ ಇದನ್ನ ಹಾಕಿರ್ಲಿಲ್ಲ ಅನ್ಕೊಳ್ಳಿ, ನೀರು ಒಂದಿಷ್ಟಿತ್ತು ಅಂತ ಅನ್ಕೋಬಹುದು, ಇಷ್ಟೇ ಇತ್ತು ವಾಟರ್. ಇದನ್ನ ಒಳಗಡೆ ಮುಳುಗಿಸಿದಾಗ ಇಲ್ಲಿ ಒಂದಷ್ಟು ಅಬ್ಸರ್ವ್ ಆದಾಗ ವಾಲ್ಯೂಮ್ ಆ ವಾಟರ್ ಲೆವೆಲ್ ಏನಾಗ್ತಿದೆ ರೈಸ್ ಆಗ್ತಾ ಇದೆ. ಎಷ್ಟು ರೈಸ್ ಆಗಿದೆ, ಇಲ್ಲಿವರೆಗೆ ರೈಸ್ ಆಗಿದೆ. ಆ ರೈಸ್ ಎಷ್ಟು ಆಗಿದೆ ಆ ಹೈಟ್ ನ ಫೈಂಡ್ ಔಟ್ ಮಾಡಬೇಕು. ನೋಡಿ ಈ ವಾಟರ್ ಲಿಕ್ವಿಡ್ ಏನಾಗುತ್ತೆ, ಯಾವುದೇ ಲಿಕ್ವಿಡ್ ವಾಟರ್ ಅಂತಲ್ಲ, ನಾವು ಯಾವ ಸಾಲಿಡ್ಗೆ ಹಾಕ್ತಿವಿ ಆ ಶೇಪ್ ತಗೊಳುತ್ತೆ. ಈಗ ಇದ್ರೊಳಗಡೆ ವಾಟರ್ ಹಾಕಿದ್ರು ಅಂದ್ರೆ ಈ ವಾಟರ್ ಏನಾಗ್ತಿದೆ, ಇಟ್ ಟೇಕ್ಸ್ ದ ಶೇಪ್ ಆಫ್ ದ ಸಾಲಿಡ್. ಫಸ್ಟ್ ಆದಾಗ ಅದು ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಈ ಹೈಟ್ ಅಲ್ಲಿ ಇತ್ತು ಅಂತ ಅಸ್ಯೂಮ್ ಮಾಡ್ಕೊಂಡಿದೀನಿ. ಇದನ್ನ ಒಳಗಡೆ ಹಾಕಿದ ತಕ್ಷಣ ಇಟ್ ಟೇಕ್ ದಿಸ್ ಹೈಟ್. ಅಂದ್ರೆ ಈ ರೈಸ್ ಆಗಿರುವಂತ ವಾಟರ್ ಕೂಡ ಯಾವ ಶೇಪ್ ಅಲ್ಲಿ ರೈಸ್ ಆಗಿದೆ, ವಾಲ್ಯೂಮ್ ಆಫ್ ದ ಸಿಲಿಂಡರ್ ಶೇಪ್ ಅಲ್ಲೇ ರೈಸ್ ಆಗಿದೆ. ಹಂಗಾದ್ರೆ ಈ ವಾಲ್ಯೂಮ್ ಆಫ್ ದ ಸಿಲಿಂಡರ್, ಆ ಸ್ಮಾಲ್ ಸೆಂಟ್ರಲ್ ಸಿಲಿಂಡರ್ ಬರ್ದಿದ್ದೀನಲ್ಲ ಅದನ್ನ ನಾನು ವಾಲ್ಯೂಮ್ ಆಫ್ ದ ಕೋನ್ ಅಂಡ್ ಹೆಮಿಸ್ಫಿಯರ್ ಗೆ ಈಕ್ವೇಟ್ ಮಾಡ್ಬಿಟ್ರೆ ಐ ವಿಲ್ ಗೆಟ್ ದ ರೈಸ್, ಎಷ್ಟು ರೈಸ್ ಆಗಿದೆ ಅಂತ ಸಿಗುತ್ತೆ. ಈಗ ವಾಲ್ಯೂಮ್ ಆಫ್ ದ ಕೋನ್ ಕಂಡಿಡಿಯಕ್ಕೆ ನನಗೆ ರೇಡಿಯಸ್ ಕೂಡ ಕೊಟ್ಟಿಲ್ಲ, ಹೈಟ್ ಕೂಡ ಕೊಟ್ಟಿಲ್ಲ. ರೇಡಿಯಸ್ ಕಂಡಿಡಿಯಕ್ಕೆ CSA ಯೂಸ್ ಮಾಡ್ತೀನಿ. ವಿ ಆಲ್ ನೋ ಪೈ ಆರ್ ಎಲ್ ಇಸ್ ಈಕ್ವಲ್ ಟು 60 ಪೈ ಕ್ಯಾನ್ಸಲ್ ಆಗುತ್ತೆ. ರೇಡಿಯಸ್ ಇಸ್ ನಾಟ್ ಗಿವನ್ but slant height is given, that is equal to 60. R is equal to 60 divided by 10. Radius is equal to 6 centimeter ಆಯ್ತು. ಅಂದ್ರೆ ರೇಡಿಯಸ್ ಆಫ್ ಕೋನ್ ಲೆಟ್ ಮಿ ಟೇಕ್, ಆಲ್ರೆಡಿ ಅಲ್ಲಿ ನಾನು ಕ್ಯಾಪಿಟಲ್ ಸ್ಮಾಲ್ ಆರ್ ತಗೊಂಡಿರೋದ್ರಿಂದ ಇದಕ್ಕೆ ನಾನು ಏನ್ ಮಾಡ್ತೀನಿ, ಕ್ಯಾಪಿಟಲ್ ಆರ್ ನ ಯೂಸ್ ಮಾಡ್ತೀನಿ. ಸೊ ದಿಸ್ ಬಿಕಮ್ಸ್ ರೇಡಿಯಸ್ ಆಫ್ ಕೋನ್ is same as radius of hemisphere, both are equal to 6 centimeter. ಸೊ ಈಗ ನಾನು ಏನ್ ಮಾಡ್ತೀನಿ ನೋಡಿ, ಇದಿಷ್ಟು ಸಿಕ್ಕಿದ್ಮೇಲೆ ಹೈಟ್ ಕೂಡ ಸಿಕ್ಕಿಲ್ಲಲ್ವಾ. ಸೊ ಹೈಟ್ ಆಫ್ ಕೋನ್ ಕಂಡುಹಿಡಿಲಿಕ್ಕೆ ಇದನ್ನ ಯೂಸ್ ಮಾಡ್ತೀನಿ. L ಸ್ಕ್ವೇರ್ ಇಸ್ ಈಕ್ವಲ್ ಟು R ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್ ಯೂಸ್ ಮಾಡ್ತೀನಿ. ಇಲ್ಲಿ ನನಗೆ H ಸ್ಕ್ವೇರ್ ಬೇಕಾಗಿರೋದು ಅದು L ಸ್ಕ್ವೇರ್ ಮೈನಸ್ R ಸ್ಕ್ವೇರ್ ಆಗುತ್ತೆ. ದಟ್ ಬಿಕಮ್ಸ್ 10 ಸ್ಕ್ವೇರ್ ಮೈನಸ್ 6 ಸ್ಕ್ವೇರ್. ಸೊ ಅದು 100 minus 36, it is nothing but 64. So H is equal to height of the cone is equal to square root of 64, it is nothing but 8 centimeter ಬಂತು. ಈಗ ನಾನು ಹೇಳಿದ್ದೀನಿ ರೈಸ್ ಆಗಿರುವಂತ ವಾಲ್ಯೂಮು ಸೇಮ್ ಶೇಪ್ ಅಲ್ಲೇ ಮೇಲೆ ಹೋಗಿದೆ, ಅಂದ್ರೆ ಸಿಲಿಂಡ್ರಿಕಲ್ ಶೇಪ್ ಅಲ್ಲೇ. ಅದಕ್ಕೆ ವಾಲ್ಯೂಮ್ ಆಫ್ ರೈಸ್ಡ್ ಸಿಲಿಂಡರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಅಂತ ತಗೋಬಹುದು. ಇದೇನಾಗುತ್ತೆ ಪೈ ಆರ್ ಸ್ಕ್ವೇರ್. ದಟ್ ರೈಸ್ಡ್ ಹೈಟ್ ಎಷ್ಟು ಅಂತ ಗೊತ್ತಿಲ್ಲ, ಲೆಟ್ ಮಿ ಟೇಕ್ ಇಟ್ ಆಸ್ H ಡ್ಯಾಶ್ ಅಥವಾ H1 ಅಂತ ತಗೊಳ್ಳೋಣ. H ಡ್ಯಾಶ್ ನಿಮಗೆ H⁴ ತರ ಕಂಡ್ರೆ ವಾಲ್ಯೂಮ್ ಆಫ್ ಕೋನ್ ಇಸ್ 1/3 ಪೈ ಆರ್ ಸ್ಕ್ವೇರ್ H. ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಇಸ್ 2/3 ಪೈ ಆರ್ ಕ್ಯೂಬ್. ಸೊ ಈಗ ಇಷ್ಟನ್ನ ಸಿಂಪ್ಲಿಫೈ ಮಾಡೋಣ. ಲೆಟ್ ಮಿ ಟೇಕ್ ಪೈ ಆಸ್ ಅ ಕಾಮನ್ ಫ್ಯಾಕ್ಟರ್ ಇನ್ ದ ರೈಟ್ ಹ್ಯಾಂಡ್ ಸೈಡ್. ಸೊ ಅಲ್ಲಿ 1/3 ಪೈ ಆರ್ ಸ್ಕ್ವೇರ್ ನ ಕಾಮನ್ ತಗೊಂಡ್ರೆ ಐ ಆಮ್ ಗೋಯಿಂಗ್ ಟು ಲೆಫ್ಟ್ ವಿತ್ H ಪ್ಲಸ್ 2 ಇಂಟು ಆರ್. ಪೈ ಹೋಯ್ತು, ಆರ್ ಸ್ಕ್ವೇರ್ ಬಂತು. ಸೊ ಪೈ ಮತ್ತೆ ಪೈ ಕ್ಯಾನ್ಸಲ್ ಆಗುತ್ತೆ. ಸೊ ಪೈ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರನೇ ಈ ತರ ಈಕ್ವೇಶನ್ ಬರ್ಕೊಂಡಿದ್ದು. ಪೈ ಯಾಕೆ ನಾವು ಇಂಟೆನ್ಷನ್ಲಿ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಅ ಫ್ರಾಕ್ಷನಲ್ ವ್ಯಾಲ್ಯೂ. ಆ ಫ್ರಾಕ್ಷನ್ ಮಾಡಿದ್ರೆ ನೀನು ಮಲ್ಟಿಪ್ಲೈ ಡಿವಿಷನ್ ಎರಡೂ ಮಾಡಬೇಕು. ಈಗ ಅದೊಂದು ಕ್ಯಾನ್ಸಲ್ ಆದ್ರಿಂದ ಲಾಟ್ ಆಫ್ ವರ್ಕ್ ನನಗೆ ಸೇವ್ ಆಗುತ್ತೆ. ಸೊ ಈಗ ಆರ್ ಸ್ಕ್ವೇರ್ ರೇಡಿಯಸ್ ಆಫ್ ದ ಸಿಲಿಂಡರ್ 10 ಕೊಟ್ಟಿದ್ದಾರೆ. 10 ಇಂಟು 10 ರೈಸ್ ಆಗಿರುವಂತದ್ದು ಗೊತ್ತಿಲ್ಲ, ಅದನ್ನೇ ನಾನು ಫೈಂಡ್ ಔಟ್ ಮಾಡಬೇಕು. 1/3 ಇಂಟು ರೇಡಿಯಸ್ ಆಫ್ ದ ಕೋನ್ ಇಸ್ 6 ಇಂಟು 6, ಹೈಟ್ ಇಸ್ 8, 2 ಇಂಟು 6. ಸೊ ಇಷ್ಟಾಯ್ತು ಇಲ್ಲಿಗೆ. 100 H1 is equal to 3 1s 3 2s, ಇದು 12 ಇಂಟು 6 2s 12 ಪ್ಲಸ್ 8 20 ಆಯ್ತು. H1 is equal to 12 into 20 divided by 100, 1010 cancel. So 12 into 2 24 divided by 10. ಸೊ ಹಂಗಾರೆ H1 ಅಂದ್ರೆ ರೈಸ್ ಆಗಿರುವಂತದ್ದು ಎಷ್ಟು
2.4 ಸೆಂಟಿಮೀಟರ್ ಅಷ್ಟು ಹೈಟ್ ನನಗೆ ಏನಾಗಿದೆ, ರೈಸ್ ಆಗಿದೆ. ಐ ಹೋಪ್ ಇಟ್ ಇಸ್ ಇನ್ ಮೀ ಸೆಂಟಿಮೀಟರ್ ಓನ್ಲಿ. ಎಸ್. ಸೊ ಲೆವೆಲ್ ಆಫ್ ದ ಏನಂತ ಹೇಳ್ಬೋದು, ವಾಟ್ ಇಸ್ ಆಲ್ಸೋ ಫೈಂಡ್ ದ ರೈಸ್ ಇನ್ ದ ವಾಟರ್ ಲೆವೆಲ್. ರೈಸ್ ಇನ್ ವಾಟರ್ ಲೆವೆಲ್ ಇಸ್ ಈಕ್ವಲ್ ಟು ರೈಸ್ ಆಫ್ ವಾಟರ್ ಲೆವೆಲ್ ಈಸ್ ಎಷ್ಟು ರೈಸ್ ಆಗಿದೆ ಅಂದ್ರೆ ದಟ್ ಈಸ್ 2.4 ಸೆಂಟಿಮೀಟರ್. ಒಂದು ಕ್ವಶನ್ ಮುಗೀತು. ಇದಾದ್ಮೇಲೆ ಆಲ್ಸೋ ಫೈಂಡ್ ದ ಅಮೌಂಟ್ ಆಫ್ ವಾಟರ್. ಲೆಟ್ ಮಿ ಟೇಕ್ ದ ಸೇಮ್ ಫಿಗರ್ ಅಗೇನ್. ನೋಡಿ, ಈಗ ಇದನ್ನ ಕಂಡುಹಿಡಿಬೇಕು. ಇದು ಕೂಡ ಇಟ್ ಈಸ್ ಆಲ್ಸೋ ಇನ್ ದ ಸಿಲಿಂಡರ್ ಶೇಪ್. ಬಟ್ ವಾಟ್ ಇಸ್ ದ ಹೈಟ್? ಈ ಹೈಟ್ ಬೇಕು ಅಂದ್ರೆ ಈ ಹೈಟ್ ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಹೈಟ್ ಆಫ್ ಎಂಟಿ ಸಿಲಿಂಡರ್ ಅಂತ ಬರೆಯೋಣ. ಲೆಟ್ ಮಿ ರೈಟ್ ಇಟ್ ಆಸ್ ಹೈಟ್ ಆಫ್ ಎಂಟಿ ಸಿಲಿಂಡರ್. ಹೈಟ್ ಆಫ್ ಎಂಟಿ ಪ್ಲೇಸ್ ಅಥವಾ ಎಂಟಿ ಸಿಲಿಂಡರ್. ಟೋಟಲ್ ಹೈಟು 24 ಇತ್ತು ಸರ್. ಆ 24 ಅಲ್ಲಿ ಸರ್ ಫಸ್ಟ್ ನೀರು ತುಂಬಿದ್ದವ್ರು ಎಷ್ಟು ಸರ್? 14.4 ಸಬ್ ಹಾಕಿದ್ರು. ಮತ್ತೆ ಆ ಸಾಲಿಡ್ ಹಾಕಿದಾಗ ಅಲ್ಲಿ ಎಷ್ಟಾಗಿದೆ? 2.4 ರೈಸ್ ಆಗಿದೆ. ಅಂದ್ರೆ 24 ಮೈನಸ್ 16.8 ನ ಕಳಿಬೇಕು. 24.0 16.8 ಅಂದ್ರೆ 10 ನಲ್ಲಿ 8 ಹೋದ್ರೆ 2, 3 ಉಳಿತು. 13 ನಲ್ಲಿ 6 ಹೋದ್ರೆ 13 ನಲ್ಲಿ 6 ಹೋದ್ರೆ 4 ಪ್ಲಸ್ 3 7.2. ಸೊ ಈ 7.2 ಸೆಂಟಿಮೀಟರ್ ಹೈಟ್ ಇರುವಷ್ಟು ಎಂಟಿ ಜಾಗ ನನಗೆ ವೇಕೆಂಟ್ ಪ್ಲೇಸ್ ಆ ಸಿಲಿಂಡರ್ ಅಲ್ಲಿ ಅವೈಲಬಲ್ ಇದೆ. ಹಂಗಾದ್ರೆ ಅಮೌಂಟ್ ಆಫ್ ವಾಟರ್ ರಿಕ್ವೈರ್ಡ್, amount of, so that find the amount of water still to be filled in the cylinder so that level rises up to the brim. ಅಂದ್ರೆ amount of water required to fill, water required to fill complete cylinder is equal to volume of cylinder with height 7.2. ಹಂಗಾದ್ರೆ ಏನ್ ಫಾರ್ಮುಲಾ? pi r square h. ಈ ಹೈಟ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಡೋಂಟ್ ಟೇಕ್ 14.4 ಅಥವಾ 24 ಯಾವುದೇ ತಗೋಬಾರ್ದು. ಇಲ್ಲಿ ವೇಕೆಂಟ್ ಇರುವಂತ ತಗೋಬೇಕು. 314/100. ರೇಡಿಯಸ್ ನೋ ಚೇಂಜ್, ರೇಡಿಯಸ್ ಹಂಗೆ ಇದೆ. 10 into 10 ಇದೇನಾಗುತ್ತೆ? 72/10 ಆಗುತ್ತೆ. 10 ಕ್ಯಾನ್ಸಲ್ ವಿತ್ 100. ಸೊ 10 ಕ್ಯಾನ್ಸಲ್ ಆಗುತ್ತೆ. ಈಗೇನಾಯ್ತು? 314 into 72 divided by 10 ಬಂತು. ಜಸ್ಟ್ ಯು ಮಲ್ಟಿಪ್ಲೈ ದಿಸ್ ಬಿಗ್ ನಂಬರ್. ದಿಸ್ ಗಿವ್ಸ್ ಮೀ 314 into 72 gives 22,608 divided by 10. So this gives 2260.8 centimeter cube. ಬಟ್ ನಾವು ಯಾವುದು ಲಿಕ್ವಿಡ್ ನ ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಇಡಲ್ಲ. ಅದಕ್ಕೆ 2260.8 ಡಿವೈಡೆಡ್ ಬೈ 1000 ಮಾಡಿದ್ರೆ ಲೀಟರ್ ಕನ್ವರ್ಟ್ ಆಗುತ್ತೆ. ಸರ್ ಮಾಡಲೇಬೇಕಾ? ನಾಟ್ ಮ್ಯಾಂಡೇಟ್ರಿ. ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಇಟ್ಟರು ಆಗುತ್ತೆ. ಬಟ್ ಇದು ಲಿಕ್ವಿಡ್ ಆದ್ರಿಂದ ನಾನು ಲೀಟರ್ ಕನ್ವರ್ಟ್ ಮಾಡ್ತಿದ್ದೀನಿ. 2.2608 liters of water is required to fill the cylinder completely. I hope all the solutions for the questions I have selected ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. So I left some of the questions in the middle. If you need solution for any of the question, definitely you can post in my comment section. I will take those questions in my next video. Thank you.